ಡ್ಯಾಡ್ ಅವ್ರಿಗೆ ಹೇಳಿ ಮಾಡಿಸಿ ತಿಂಡಿ ತುಂಬ ಚೆನ್ನಾಗಿದೆ. ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹೆಲ್ತಿ ಸಿಕ್ಕಾಪಟ್ಟೆ ಹೆಲ್ತಿ ಆ್ಯಂಡ್ ಅಷ್ಟೇ ಫೈಬರ್ ರಿಚ್ ಆಗಿ ಪ್ರೋಟೀನ್ ರಿಚ್ ಆಗಿರುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ಬೋದು, ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಹಾಕ್ಬೋದು, ಡಯಟ್ ಮಾಡ್ತಾ ಇರೋರು, ಜಿಮ್ಮಿಗೆ ಹೋಗ್ತಾ ಇರೋರು ಯಾರು ಬೇಕಾದರೂ ತಿನ್ಬೋದು. ಇಂಥವ್ರೆ ಅಂಥವ್ರು ಅಂತ ಏನಿಲ್ಲ. ಸಂಜೆ ಸ್ನ್ಯಾಕ್ಸ್ ಆಗಿ ಮಾಡ್ಕೊತೀರಾ ಮಾಡ್ಕೊಳ್ಳಿ, ತುಂಬ ಈಸಿ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳು ಡಿಫ್ರೆಂಟ್ ಆಗಿದೆ. ಈ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತೀನಿ ನಿಮಗೆ. ಆ್ಯಂಡ್ ನಾನು ಮಾಡ್ತಾ ಇರೋದು ಓಟ್ಸ್ ಬನಾನಾ ಪ್ಯಾನ್ಕೇಕ್ ತಿಂದಿರ್ತೀರಾ ನೀವು. ನನ್ನ ಪರ್ಸ್ನಲ್ ಫೇವ್ರೆಟ್ ಪ್ಯಾನ್ಕೇಕು. ನಾನು ಯುರೋಪಿಗೆ ಹೋದಾಗಲೂ ಅಷ್ಟೇ ಎಲ್ಲೋದ್ರೂ ಪ್ಯಾನ್ಕೇಕೇ ತಿಂತಾಯಿದ್ದೆ. ಪ್ಯಾನ್ಕೇಕ್ ಜೊತೆ ಮೇಪಲ್ ಸಿರಪ್ ತುಂಬ ಕಾಸ್ಟ್ಲಿ ಆ್ಯಕ್ಚುಲಿ. ಅದೊಂದು 100 mlಗೆ 350 ರೂಪೀಸ್ ತನಕ ಖರ್ಚು ಇದೆ, ತುಂಬ ಕಾಸ್ಟ್ಲಿ. ಅದ್ರ ಬದಲಾಗಿ ನಾವು ಹನಿ ರಿಪ್ಲೇಸ್ ಮಾಡ್ಕೋಬೋದು. ಸೊ ಪ್ಯಾನ್ಕೇಕ್ ಈಸ್ ಒನ್ ಆಫ್ ಮೈ ಫೇವ್ರೇಟ್. ಆ್ಯಂಡ್ ತುಂಬ ಕಡೆ ಪ್ಯಾನ್ಕೇಕ್ ಬ್ಯಾಟರು ರೆಡಿ ಇರೋದು, ಇನ್ಸ್ಟೆಂಟ್ ಇರೋದು ಸಿಗುತ್ತೆ. ಅದರಲ್ಲಿ ಮೈದಾ ಮಿಕ್ಸ್ ಆಗಿರುತ್ತೆ. ಬಟ್ ನಾನು ಇವಾಗ ತೋರಿಸ್ತಾ ಇರೋದು ಯಾವುದೇ ರೀತಿ ಮೈದಾ ಆಗಲಿ ಯಾವುದೇ ಒಂದು ಹಿಟ್ಟನ್ನು ಬಳಕೆ ಮಾಡ್ತಾ ಇಲ್ಲ ನಾವು. ಸೊ ಹಾಗೆ ಮಾಡ್ತಾ ಇರುವಂಥದ್ದು. ಸೊ ಕ್ವಿಕ್ಕಾಗಿ ರೆಸಿಪಿನ ತೋರಿಸ್ತೀನಿ. ತುಂಬ ಸಿಂಪಲ್ ಆ್ಯಂಡ್ ಸ್ವಲ್ಪ ರೆಸಿಪೀಸ್ಗೆ ಐಟಮ್ಗಳು ಬೇಕಾಗುತ್ತೆ. ಈ ಐಟಮ್ಗಳು ನಿಮ್ಮನೇಲಿದ್ರೆ ಓಕೆ. ಸೊ ಬನ್ನಿ ತೋರಿಸ್ತೀನಿ, ಪರವಾಗಿಲ್ಲ, ಒಂದ್ಸಲಿ ಮಾಡಿ ತಿನ್ನಿ, ಇಷ್ಟ ಆದರೆ ಅದನ್ನು ಕಂಟಿನ್ಯೂ ಮಾಡೋರಂತೆ. ರೆಸಿಪಿನ ತೋರಿಸ್ತೀನಿ ಬನ್ನಿ. ಈ ಒಂದು ರೆಸಿಪಿಗೆ ಬೇಕಾಗಿರೋದು ಓಟ್ಸ್ ಬೇಕು, ಆಯಿತಾ. ನಾರ್ಮಲ್ ಪ್ಲೇನ್ ಓಟ್ಸು, ಮಸಾಲೆ ಓಟ್ಸ್ ಅಲ್ಲ. ಪಚ್ಚಬಾಳೆಹಣ್ಣು ಬೇಕು, ಏಲಕ್ಕಿ ಬಾಳೆಹಣ್ಣು ಆಗಲ್ಲ. ಒಂದು ಸಿಂಗಲ್ ಮೊಟ್ಟೆ ತೊಗೊಂಡಿದ್ದೀನಿ, ಬೆಣ್ಣೆ ಇದೆ, ವೆನಿಲಾ ಎಸೆನ್ಸು ಆಪ್ಷನ್ನು, ಬೇಕಾದರೆ ಹಾಕೋಬೋದಿಲ್ಲ, ಸ್ಕಿಪ್ ಮಾಡಿ. ಸ್ವಲ್ಪ ಸಕ್ಕರೆ, ಉಪ್ಪು ಮತ್ತು ಬೇಕಿಂಗ್ ಸೋಡಾ. ಇದು ಬೇಕಿಂಗ್ ಪೌಡ್ರ್ ಅಲ್ಲ, ಬೇಕಿಂಗ್ ಸೋಡಾ ಒಂಚೂರು ಬೇಕಾಗುತ್ತೆ. ಇದನ್ನಿಷ್ಟು ಇವಾಗ ನಾನು ರುಬ್ಕೋಬೇಕು. ಫಸ್ಟಿಗೆ ಏನು ಮಾಡ್ತೀನಿ ನಾನು ಅಂತ ಅಂದರೆ, ಫಸ್ಟಿಗೆ ಖಾಲಿ ಓಟ್ಸ್ನ ಮಾತ್ರ ನಾನು ರುಬ್ಕೊತೀನಿ. ಇದು ಡ್ರೈ ಆಗಿ ಗ್ರೈಂಡ್ ಮಾಡ್ಕೋಬೇಕು, ನೀರು ಹಾಕೋಗಿಲ್ಲ, ಅದು ಪುಡಿ ಆಗಬೇಕು. ಇದನ್ನು ಫಸ್ಟು ನಾನು ರುಬ್ಕೊಂಡ್ಬಿಡ್ತೀನಿ. ಇದು ಪುಡಿ ಆದಮೇಲೆ ಒಂದು ಪಚ್ಚಬಾಳೆಹಣ್ಣ ಫುಲ್ ಹಾಕೋತಾ ಇದ್ದೀನಿ ನಾನು. ಇದಾದಮೇಲೆ ನಾನು ಒಂದೇ ಒಂದು ಮೊಟ್ಟೆಯನ್ನು ಹೊಡ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಮೊಟ್ಟೆನೂ ಮಿಕ್ಸಿಗೆ ಹಾಕಬೇಕು. ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ನಾನು. ಸಕ್ಕರೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು. ಸಕ್ಕರೆ ಒಂಚೂರು ಉಪ್ಪು ಹಾಕೋಬೇಕು, ಒಂದು ಚಿಟಿಕೆ ಉಪ್ಪು ಬೇಕು. ಇದನ್ನು ಚಿರೇಚೂರು, ಆಯಿತಾ, ವೆರಿ ಸ್ಮಾಲ್ ಎಸೆನ್ಸ್ ಹಾಕ್ತಾಯಿದ್ದೀನಿ ನಾನು, ಚಿರೇಚೂರು, ಓಕೆನಾ. ಯಾಕೆ ವೆನಿಲಾ ಎಸೆನ್ಸ್ ಹಾಕ್ತೀನಿ ಅಂದರೆ ಮೊಟ್ಟೆ ವಾಸನೆ ಬರಬಾರ್ದು ಅಂತ. ಸೊ ಇವಾಗ ಏನೇನು ಹಾಕಿದ್ದೀನಿ, ಓಟ್ಸ್ ರುಬ್ಬಿದ್ದೀನಿ, ಬಾಳೆಹಣ್ಣು, ಮೊಟ್ಟೆ, ಸಕ್ಕರೆ, ಉಪ್ಪು, ಬೇಕಿಂಗ್ ಸೋಡಾ, ಸಕ್ಕರೆ ಅಲ್ವಾ, ಇಷ್ಟು ಹಾಕಿದ್ದೀನಿ. ಇವಾಗ ಇದನ್ನು ರುಬ್ಕೊತೀನಿ. ನೀರು ಹಾಕ್ಕೊತೀನಿ, ಚಿರೇಚೂರು. ಇವಾಗ ಇನ್ನೊಂದು ಸಲ ರುಬ್ಕೊಂಡ್ಬಿಡ್ತೀನಿ. ನೋಡ್ಕೊಳ್ಳಿ, ತುಂಬ ತೆಳು ಆಗಬಾರ್ದು, ಸ್ವಲ್ಪ ಗಟ್ಟಿಗೆ ಇರಬೇಕು, ಕನ್ಸಿಸ್ಟೆನ್ಸಿಗೆ ಬರಬೇಕಾಯ್ತಾ, ಗಟ್ಟಿಗಿರಬೇಕು. ಸೊ ಇವಾಗ ನಾವು ತವ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕೋಣ, ದೋಸೆ ಥರ ಹಾಕಬೇಕು. ನಾನು ಇದನ್ನು ಬೆಣ್ಣೆ ಹಾಕ್ತಾಯಿದ್ದೀನಿ, ಆಯಿತಾ. ಸಿಮ್ಮಲ್ಲಿ ಇಟ್ಕೊಂಡು ಪೂರ್ತಿ ಬೆಣ್ಣೆ ಹಾಕಬೇಕು. ಸೊ ಅದಕ್ಕೋಸ್ಕರ ನಾನು ಬಟಾರಿ ಇಟ್ಕೊಂಡಿದ್ದೀನವಲೆ. ಇವಾಗ ಇದ್ರ ಮೇಲೆ ನಾನು ಮಾಡ್ಕೊಂಡಿದ್ದಂಥ ಬ್ಯಾಟರ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಚಿಕ್ಕದಕ್ಕೆ ಹಾಕೋಣ, ಗೊಂಬೆ ದೋಸೆ ಥರ. ಬೆಂದಿದೆ ನೋಡಿ. ಡಬಲ್ ಸೈಡ್ ಬೇಯಿಸ್ಬೇಕು, ಸಿಂಗಲ್ ಸೈಡಲ್ಲ. ಸೊ ಬರುತ್ತೆ, ಈ ನೀಟಾಗಿ ಫ್ಲಿಪ್ ಮಾಡ್ಬೋದು. ವಾವ್, ಲುಕ್ ಅಟ್ ದಿಸ್ ಟೆಕ್ಸ್ಚರ್, ವಾವ್, ಯಮಿ. ಸೊ ಅವರ್ ಪ್ಯಾನ್ಕೇಕ್ ಇಸ್ ಗೆಟ್ಟಿಂಗ್ ರೆಡಿ ಬ್ರೋ. ಏನು ಸಖತ್ತಾಗಿ ಬೇಯ್ತು ನೋಡಿ, ಎರಡು ಕಡೆನೂ ಫುಲ್ ನೀಟಾಗಿ ಬೆಂದಿದೆ. ಆ್ಯಂಡ್ ನೀಟಾಗಿ ಎತ್ತಾಕ್ಬೋದು, ಏನು ಸ್ಲಿಪ್ಪರಿ ಇಲ್ಲ ನೋಡಿ, ನೀಟಾಗಿ ಬರುತ್ತೆ. ಸೊ ಪ್ಯಾನ್ಕೇಕ್ ಇಸ್ ರೆಡಿ. ಇನ್ನೊಂದು 2 ಹಾಕ್ಬಿಟ್ಟು ನಮ್ಮ ಅಮ್ಮಂಗೆ ಟೇಸ್ಟಿಗೆ ಕೊಡ್ತೀನಿ. ಚೆನ್ನಾಗಾಗಲಿ ಅಂತ ನಾನು ಒಂದು ಕಡೆ ಏನು ಮಾಡ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಾಗಲಿ ಅಂತ ನಾನು ಹೇಳಿದೆ ನಿಮಗೆ, ಮೇಪಲ್ ಸಿರಪ್ ತುಂಬ ಕಾಸ್ಟ್ಲಿ ಅಂತ ಹೇಳಿ. ಸೊ ನಾನೇನು ಮಾಡ್ತಿದ್ದೀನಿ, ಸ್ವಲ್ಪ ಹನಿ ಹಾಕ್ತಾಯಿದ್ದೀನಿ, ಒಂದ್ರ ಮೇಲೆ ಸ್ವಲ್ಪ ಹನಿ, ಚೂರು, ಓಕೆನಾ. ಓಕೆ, ನ್ಯೂಟೆಲ್ಲ ಹಾಕ್ತಾಯಿದ್ದೀನಿ, ನ್ಯೂಟೆಲ್ಲ. ಸೊ ಒಂದಕ್ಕೆ ಹನಿ, ಇನ್ನೊಂದಕ್ಕೆ ನ್ಯೂಟೆಲ್ಲ. ನೀವು ಬೇಕಾದರೆ ಪೀನಟ್ ಬಟರ್ ಯೂಸ್ ಮಾಡ್ಬೋದು. ಸೊ ನಮ್ಮ ಅಮ್ಮಂಗೆ ಎರಡೂ ಟೇಸ್ಟ್ ಮಾಡಿಸೋಣ ಅಂತ ಹೇಳಿ ನಾನು ಒಂದಕ್ಕೆ ಹನಿ ಹಾಕಿದ್ದೀನಿ, ಒಂದಕ್ಕೆ ಹ್ಯಾರ್ಲಿ ಏನದು ಹರ್ಷೀಸ್ ನಾನು ನೋಡಿ ಮರ್ತೋದೆ, ಹರ್ಷೀಸ್ದು ಚಾಕ್ಲೇಟ್ ಸ್ಪ್ರೆಡ್ ಹಾಕಿದ್ದೀನಿ. ಸೊ ಇವಾಗ ನಮ್ಮ ಅಮ್ಮಂಗೆ ಇದನ್ನು ಕೊಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ಮೇಡಮ್, ಪ್ಯಾನ್ಕೇಕ್ ಮನೆಯೆಲ್ಲ ಘಮ್ ಅಂತ ಇದೆ. ಒಂದ್ರ ಮೇಲೆ ಹನಿ ಇದೆ, ಒಂದ್ರ ಮೇಲೆ ಚಾಕ್ಲೇಟ್ ಸ್ಪ್ರೆಡ್ ಇದೆ. ನಾನು ಹನಿ ತಿಂತೀನಿ, ಚಾಕ್ಲೇಟ್ ತಿಂತೀನಿ. ಇಲ್ಲ, ನೀನು ಎರಡು ತಿಂದು ರೆಸಿಪಿ ಟೇಸ್ಟ್ ಹೇಳ್ಬೇಕು ನನಗೆ. ಎರಡೂ ಬೇರೆ ಬೇರೆ ಫ್ಲೇವರ್ಸ್ ಕೊಡುತ್ತೆ. ಹಾಗೆ ಸಖತ್ತಾಗಿದೆ. ಹನಿ ಜೊತೆ ತಿಂತಾ ಇದೆಯಾ? ಅದು ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ನೋಡಿ, ಅದು ಪರ್ಫೆಕ್ಟ್ ಆಗಿದೆ. ಹೌದಾ? ಸೂಪರ್ ಆಗಿದೆ.
ತಿಂತಾರೆ. ಇನ್ನೊಂದೆರಡು ಎಕ್ಸ್ಟ್ರಾ ತಿನ್ನಬೇಕು ಅನಿಸುತ್ತೆ. ಇವಾಗ ಚಾಕ್ಲೇಟ್ ನೋಡೋಣ. ಓಟ್ಸಲ್ಲಿ ಮಾಡಿರೋದು ನಾನು. ಹಾಂ, ಆಗಿದೆ. ಹನಿನಾ ಚಾಕ್ಲೇಟಾ? ನಂಗೆ ಚಾಕ್ಲೇಟೇ ಇಷ್ಟ ಆಯಿತು. ಚಾಕ್ಲೇಟ್ ಇಷ್ಟ ಆಯ್ತಾ? ನಾನು ಚಾಕ್ಲೇಟ್ ಬೇಡ ಅಂತಿದ್ದೆ. ತುಂಬ ಚೆನ್ನಾಗಿದೆ. ಓಕೆನಾ? ಓಕೆ. ಸೊ ಹೆಲ್ದಿ ಬ್ರೇಕ್ಫಾಸ್ಟು ಅಥವಾ ಸ್ನ್ಯಾಕ್ಸ್ ರೆಸಿಪಿ. ಸ್ವೀಟ್ ಬೇಡ ಅನ್ನೋರು ಸಕ್ಕರೆ ಸ್ಕಿಪ್ ಮಾಡಿ, ಹನಿ ಸ್ಕಿಪ್ ಮಾಡಿ. ಹಂಗೆಲ್ಲ ತಿನ್ನೋದ್ರೆ ಏನು ಮಜಾ ಇರಲ್ಲ, ಹಾಕೊಂಡು ತಿನ್ಬೇಕು. ಬೇಕೇನಾದ್ರ ಸುಮ್ಮನೆ ಅಂದ್ರೆ ಸಪ್ಪೆ ದೋಸೆ ಆಗುತ್ತೆ ಅದು. ಪ್ಯಾನ್ ಕೇಕ್, ಸಪ್ಪೆ ಕೇಕ್, ಸಪ್ಪೆ ಪ್ಯಾನ್ ಕೇಕ್ ಆಗುತ್ತೆ. ಒಂದು ಕಾಲದಲ್ಲಿ ನಾವೇ ಹಾಕೋಬೇಕು. ಒಂದು ಕಾಲದಲ್ಲಿ ನಾವು ಆಚೆಯಿಂದ ಪ್ಯಾನ್ ಕೇಕ್ ಇಟ್ಟು ತಂದು ನಾನು ಮಾಡುವೆ. ಇವಾಗ ನಾವು ಓಟ್ಸಲ್ಲಿ ಮಾಡೋದ್ರೆ ಹೆಲ್ದಿನೂ ಇದೆ. ಫಟಾಫಟ್ ಅಂತ ಮನೇಲಿ ಎಲ್ಲ ಐಟಮ್ ಹೋಗಿತ್ತು ಅಷ್ಟೇ, ಆಗೋಗುತ್ತೆ. ಏನು ಹನಿ ಚಾಕ್ಲೇಟ್ ಏನೋ ಇದೆ ಹಾಕಿದೆಯಲ್ಲ ಅಷ್ಟೇ. 2 ಇದ್ರೆ ಆಯ್ತು. ಸಖತ್ತಾಗಿದೆ ಮಾತ್ರ. 2 ಸಾಲಲ್ಲ ಆ್ಯಕ್ಚುಲಿ. ತಿನ್ನು. ಎಸ್, ಇವಾಗ ನಾನು ತಿನ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಸಾಫ್ಟಾಗೂ ಇದೆ, ಕಟ್ ಮಾಡೋಕ್ಕೂ ಚೆನ್ನಾಗಿದೆ. ಒಂಥರ ಎಷ್ಟು ದಪ್ಪ ಇದೆ ನೋಡು. ಅದು ದಪ್ಪ ಅಂತ ಅನ್ಸೋದೇ ಇಲ್ಲ ನಮಗೆ ತಿಂದ್ಮೇಲೆ. ತುಂಬಾ ಸಾಫ್ಟ್ ಆಗಿದೆ. ಎಸ್, ನಮ್ಮ ರೆಸಿಪಿ ಸಕ್ಸಸ್ ಆಗಿದೆ. ಇವಾಗ ನಾನು ಮಾಡ್ಕೊಂಡು ತಿಂತೀನಿ. ಆರಾಮಾಗಿ ತಿನ್ಬೋದು, ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ಡ್ಯಾಡ್ ಅವ್ರಿಗೆ ಹೇಳಿ ಮಾಡಿಸಿ ತಿಂಡಿ ಇದು. ತುಂಬ ಚೆನ್ನಾಗಿದೆ. ಈಗ ನಾನು ತಿಂತಾ ಇದ್ದೀನಿ. ನಾನು 4 ಹಾಕೊಂಡಿದ್ದೀನಿ. ನಮ್ಮ ಅಮ್ಮಂಗೆ 2 ಕೊಟ್ಟಿದ್ದೆ, ನಾನು 4 ಹಾಕೊಂಡಿದ್ದೀನಿ ಗೈಸ್. ಐ ಲವ್ ಇಟ್. ಐ ಲವ್ ಪ್ಯಾನ್ ಕೇಕ್. ನಾನು ಮೊದಲೇ ಹೇಳಿದೆ ನಾನು ಪ್ಯಾನ್ ಕೇಕ್ ಫ್ಯಾನ್ ಅಂತ. ವಾವ್, ಜಸ್ಟ್ ವಾವ್. ಶಬಾಷ್ ಶ್ರುತಿ, ಶಬಾಷ್. ಗೈಸ್, ನಮ್ಮಮ್ಮ ಹೇಳ್ದಂಗೆ 1-2ರಲ್ಲಿ ಇದು ಆಗಲ್ಲ. ಒಂದು 5-6 ದೋಸೆ ಹೊಡಿಬೋದು. ಈಗ ಹನಿ ಜೊತೆ ಹನಿಗಿಂತ ಚಾಕ್ಲೇಟ್ ಸ್ಪ್ರೆಡ್ ಜೊತೆ ತುಂಬ ಅದ್ಭುತವಾಗಿದೆ. ಹನಿ ಚಾಕ್ಲೇಟ್ ಸ್ಪ್ರೆಡ್ ಇನ್ನೂ ತುಂಬ ಚೆನ್ನಾಗಿದೆ. ಸೊ ಹನಿಗಿಂತ ನೀವು ಅದನ್ನು ಹಾಕ್ಕೊಳ್ಳಿ, ಸಜೆಷನ್. ಬಟ್ ಚಾಕ್ಲೇಟ್ ಬೇಡ ಅದು ಅಂದರೆ ಹನಿ ಯೂಸ್ ಮಾಡಿ. ಬಟ್ ದಿಸ್ ಹರ್ಷೀಸ್ ಚಾಕ್ಲೇಟ್ ಸಿರಪ್ಪು, ಒಂದು ಚೂರು ಇದು ಓಟ್ಸಿಂದ ಮಾಡಿರೋದು ಅಂತ ನಿಮಗೆ ಅನ್ಸೋದೇ ಇಲ್ಲ. ಆ ಫೀಲ್ಸೇ ಕೊಡೋದಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ಮೊಟ್ಟೆ ವಾಸನೆ ಒಂದು ಚೂರು ಇಲ್ಲ. ನಾನು ಅದಕ್ಕೆ ಹೇಳಿದ್ದು ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ ನಾನು, ಮೊಟ್ಟೆ ವಾಸನೆ ಬರಬಾರ್ದು ಅಂತ ಹೇಳ್ಬಿಟ್ಟು. ಗೈಸ್, ಅಲ್ಟಿಮೇಟ್ ಆಗಿದೆ. ನೀವು ಟ್ರೈ ಮಾಡಲೇಬೇಕು. ವೆಯ್ಟ್ ಲಾಸ್ ರೆಸಿಪಿನೂ ಆಗುತ್ತೆ. ಚಾಕ್ಲೇಟ್ ಇಸ್ ಗುಡ್ ಫಾರ್ ಹೆಲ್ತ್, ಬಟ್ ತುಂಬ ಅಲ್ಲ, ಸ್ವಲ್ಪ ತಿಂದರೆ. ಒಂದು ಅರ್ಧ ಚಮಚ ನೀವು ಸ್ಪ್ರೆಡ್ ಮಾಡ್ಕೊಂಡ್ರೆ ಏನೂ ಆಗಲ್ಲ. ಮಸ್ತಾಗೈತೆ. ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನನಗೊಬ್ರು ತುಂಬ ಕಮೆಂಟ್ ಹಾಕ್ತೀರಾ ಫೇಸ್ಬುಕ್ಕಲ್ಲಿ, ಗೋಬಿ ಮಂಚೂರಿ ಮಾಡಿ ಅಂತ. ನನ್ನ ಸ್ಟೈಲಲ್ಲಿ ನೆಕ್ಸ್ಟ್ ಗೋಬಿ ಮಂಚೂರಿ ರೆಸಿಪಿ ತೋರಿಸ್ತೀನಿ. ಸೊ ಅದನ್ನು ತೋರಿಸ್ತೀನಿ ಆದಷ್ಟು ಬೇಗ. ಅವ್ರು ಎವ್ರಿ ವಿಡಿಯೋಗೂ ಕಮೆಂಟ್ ಹಾಕ್ತಾರೆ ಗೋಬಿ ರೆಸಿಪಿ ತೋರಿಸಿ ಅಂತ ಹೇಳಿ. ಸೊ ಆದಷ್ಟು ಬೇಗ ಅದನ್ನು ಮಾಡ್ತೀನಿ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ರೆಸಿಪಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಆಗಿ ತಿಳಿಸಿ ಪ್ಲೀಸ್. ಒಂದು ಅಡ್ರೆಸ್ಸೇ ಇಲ್ಲ. ಓಟ್ಸು ಅಡ್ರೆಸ್. ನಿನಗೆ ಮೊಟ್ಟೆ ಫ್ಲೇವರ್ ಬಂತಾ? ಮೊಟ್ಟೆ ಹಾಕಿದ್ದೀನಿ ನಾನು. ಒಂದೇ ಮೊಟ್ಟೆ ಸಾಕು. ನಾನು ಆ್ಯಕ್ಚುಲಿ 2 ಮೊಟ್ಟೆ ಬೇಕಾಗ್ಬೋದು ಅಂದ್ಕೊಂಡೆ. ಒಂದೇ ಮೊಟ್ಟೆ ಸಾಕು. ಅಡ್ರೆಸ್ಗೆ ಇಲ್ಲ ಮೊಟ್ಟೆ. ಸೂಪರ್ ಗಾಯ್ಸ್.